ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂದರೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ದಟ್ ಈಸ್ ಕರ್ನಾಟಕ PGCET M.Pharm ಮತ್ತು Pharm D 2025 ಮತ್ತು 2026 ಎಕ್ಸಾಮ್ ಅಪ್ಡೇಟ್ ಬಗ್ಗೆ. ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಾನು ಲಾಸ್ಟ್ ವೀಕ್ ಕೂಡ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ನೀವು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ. ಆಲ್ರೆಡಿ ಡೇಟು ಕ್ಲೋಸ್ ಆಗ್ತಾ ಬರ್ತಿದೆ. ಇನ್ನು M.Pharm ಮತ್ತು Pharm Dಗೆ ಅಪ್ಲಿಕೇಶನ್ ಬಿಟ್ಟಿಲ್ಲ. ಈ ಥರ ಎಷ್ಟೊಂದು ಜನ ಡೌಟ್ ಕೇಳ್ತಿದ್ದೀರಾ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಯಾವಾಗ ಎಕ್ಸಾಮು ಯಾವಾಗ ಇರ್ಬೋದು, ಅಪ್ರಾಕ್ಸಿಮೇಟ್ ಡೇಟು ಮತ್ತು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಯಾವ್ದಾರ ಫ್ರೆಂಡ್ಸು PGCET ಎಕ್ಸಾಮ್ ಬಗ್ಗೆ ಅಥವಾ GPAT ಎಕ್ಸಾಮು ಅಥವಾ ಬೇರೆ ಯಾವುದೇ ರೀತಿ ಫಾರ್ಮ್ ಅಪ್ಡೇಟ್ಸ್ ಬೇಕು ಅಂತಂದರೆ ಈ ಚಾನಲ್ನ ಫಾಲೋ ಮಾಡ್ತೀರಿ ಗೈಸ್. ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ PGCET M.Pharm ಮತ್ತು Pharm D ಅಪ್ಡೇಟ್ಸ್, ಎಕ್ಸಾಮ್ ಡೇಟ್, ಎಕ್ಸಾಮ್ ಯಾವಾಗ. ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಆಲ್ರೆಡಿ 2025 ಜನವರಿ ಅಲ್ಲಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಆ ಇಯರಿಗೆ ಏನೇನು ಮಾಡಬೇಕು, ಯಾವ್ಯಾವ ಕೋರ್ಸಿಗೆ ಯಾವ್ಯಾವ ಎಕ್ಸಾಮ್ ಇರುತ್ತೆ, ನೋಟಿಫಿಕೇಶನ್ ಬಿಟ್ಟಿರ್ತಾರೆ ಅಂತ. ಬಟ್ ಆಲ್ರೆಡಿ ಇವಾಗ ಮೇ ಮಂತ್ ಆದರೂ ಕೂಡ ಇನ್ನು PGCET M.Pharm ಮತ್ತು Pharm D ಎಕ್ಸಾಮಿಗೆ ಅಪ್ಲಿಕೇಶನ್ ಬಿಟ್ಟಿಲ್ಲ. ಬಟ್ MBA MCA ಈ ಥರ ಬೇರೆ ಕೋರ್ಸಿಗೆಲ್ಲ ಬಿಟ್ಟಿದ್ದಾರೆ. ಬಟ್ M.Pharm ಮತ್ತು Pharm Dಗೆ ಇನ್ನೂ ಬಿಟ್ಟಿಲ್ಲ. ನಾವು ಅಪ್ರೋಪ್ರಿಯೇಟ್ ಆಗಿ ಹೇಳಬೇಕು ಅಂತಂದರೆ MBA MCA ಎಲ್ಲ ಎಕ್ಸಾಮ್ ನಡೆದು ಅವೆಲ್ಲ ಕೌನ್ಸಿಲಿಂಗ್ ಆದಮೇಲೆ M.Pharmದು ಬಿಡ್ಬೋದು. KAದವ್ರು ಯಾವಾಗಲೂ ಹೇಳಿದ ಟೈಮ್ಗೆ ಮಾಡೋದು ಸ್ವಲ್ಪ ಕಷ್ಟನೇ. ಆದ್ದರಿಂದ ಎಕ್ಸಾಕ್ಟ್ ಟೈಮಾಗೆ ಬಿಡೋದು ಭಾಳ ಡೌಟ್ ಇದೆ. ಆದ್ದರಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಲೇಬೇಕು. ಫಸ್ಟು MBA ಮತ್ತು MCA ಕಂಪ್ಲೀಟ್ ಆದಮೇಲೆ M.Pharm ಮತ್ತು Pharm D ಬಿಡ್ಬೋದು. ಅಲ್ಲಿವರೆಗೂ ಎಲ್ರಿಗೂ ವೆಯ್ಟ್ ಮಾಡ್ತಾ ಇರಿ. ಬಟ್ ಆ್ಯಕ್ಚುಲಿ ಈ ಮಂತೆ ಬಿಡಬೇಕಿತ್ತು. ಬಟ್ ಆಲ್ರೆಡಿ ಡೇಟ್ ಕ್ಲೋಸ್ ಆಗ್ತಾ ಬರ್ತಿದೆ. ಇನ್ ಲಾಸ್ಟ್ 5 to 10 days ಇದೆ. ಬಟ್ ಸ್ಟಿಲ್ ನಾವು ವೆಯ್ಟ್ ಮಾಡಬೇಕು. ಅಟ್ಲೀಸ್ಟ್ ಇನ್ನೂ 1 month ಕೂಡ ಆಗ್ಬೋದು. ನೆಕ್ಸ್ಟ್ ಬಂದು ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಎಲ್ಲರೂ ಕೇಳ್ತಾ ಇರೋದು ಏನು ಅಂತಂದರೆ ಅಪ್ಲಿಕೇಶನ್ ರಿಲೀಸ್ ಡೇಟ್ ಯಾವಾಗ ಅಂತ. ನಾನು ಆ್ಯಕ್ಚುಲಿ ಈಗ ಹೇಳ್ದಂಗೆ MBA ಮತ್ತು MCA ಅವ್ರದ್ದೆಲ್ಲ ಎಕ್ಸಾಮ್ ಎಲ್ಲ ಅವ್ರದ್ದು ಆಲ್ರೆಡಿ ಓಪನ್ ಆಗಿದೆ. ಅವ್ರದ್ದು ಎಕ್ಸಾಮ್ ಎಲ್ಲ ಆದಮೇಲೆ ರಿಸಲ್ಟ್ ಬಂದಮೇಲೆ ಅವ್ರೇನೋ ಕೌನ್ಸಿಲಿಂಗ್ ನಡಿಬೇಕಾದ್ರೆ ಅಥವಾ ಕೌನ್ಸಿಲಿಂಗ್ ಮುಗ್ದಾದ್ಮೇಲೆ M.Pharm ಮತ್ತು Pharm Dದು ಬಿಡ್ಬೋದು. ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾರು ಹೋಪ್ ಕಳ್ಕೊಬೇಡಿ. ಬಟ್ ಎಕ್ಸಾಮ್ ಅಂತೂ ನಡೆಯುತ್ತೆ. ಪ್ರಿಪೇರ್ ಆಗ್ತಾ ಇರಿ. ಥ್ಯಾಂಕ್ ಯು ಗೈಸ್ ಫಾರ್ ಆಲ್ PGCET ಅಪ್ಡೇಟ್, M.Pharm ಮತ್ತು Pharm D ಅಪ್ಡೇಟ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ವಾಟ್ಸಪ್ ಚಾನಲ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ನೀವು ಕೂಡ ಜಾಯ್ನ್ ಆಗ್ಬೋದು. ಆಲ್ರೆಡಿ ಒಂದು ವಾಟ್ಸಪ್ ಗ್ರೂಪ್ ಕೂಡ ಇದೆ 2025-26 M.Pharm ಮತ್ತು Pharm D PGCET ಬಗ್ಗೆ. ಥ್ಯಾಂಕ್ ಯು ಎವ್ರಿವನ್.